ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ನಾವೇನು ಬಯೋಮಾಲಿಕ್ಯೂಲ್ಸ್ ಚಾಪ್ಟರಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ವಾಟ್ ಆರ್ ಬಯೋಮಾಲಿಕ್ಯೂಲ್ಸ್, ದೆನ್ ವಾಟ್ ಆರ್ ಪ್ರೈಮರಿ ಮೆಟಬೊಲೈಟ್ಸ್ and what are secondary metabolites, then the brief account of carbohydrates. ಏನು ಕಾರ್ಬೋಹೈಡ್ರೇಟ್ಸ್ ಏನಿದೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋದ್ವಿ. ಸೊ ಕಾರ್ಬೋಹೈಡ್ರೇಟ್ಸ್ again classified into monosaccharides, disaccharides and polysaccharides. Monosaccharides, glucose, fructose and galactose are examples for monosaccharides, that is simple sugar. Disaccharides, lactose, maltose and sucrose are the examples for disaccharides. Polysaccharide, cellulose, chitin, then the glycogen, so these starch, these are the examples for polysaccharides. Now in today's class we will discuss about the next group, that is proteins. Proteins are linear chain of amino acids, that is amino proteins made up of amino acids units, that is polymer of amino acid. So polymer nothing but a chain of amino acids units. Protein antakantaddu nothing but a polymer of or building blocks of amino acids. Protein ನಲ್ಲಿ ಈ ಅಮೈನೋ ಆಸಿಡ್ಸ್ ಗಳ ಯೂನಿಟ್ಸ್ ಸರಪಳಿಯಂತೆ ಸೇರ್ಕೊಂಡು ಏನಾಗಿದೆ ಒಂದು ಚೈನ್ ಫಾರ್ಮೇಷನ್ ಆಗ್ತದೆ, ದಟ್ ಈಸ್ ಪಾಲಿಮರ್ ನಥಿಂಗ್ ಬಟ್ ಎ ಚೈನ್. ಸೊ ಪ್ರೋಟೀನ್ ಚೈನ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. ಸೊ ಹೆನ್ಸ್ proteins nothing but building blocks of amino acids molecules or units. ಸೊ ಅಮೈನೋ ಆಸಿಡ್ಸ್ ಗಳ ಯೂನಿಟ್ ಗಳೆಲ್ಲ ಸೇರಿ ಪ್ರೋಟೀನ್ ಅನ್ನ ಕೊಟ್ಟಿದೆ, ಪ್ರೋಟೀನ್ ಮಾಲಿಕ್ಯೂಲ್ ಅನ್ನ ಸಿಂಥಸೈಸ್ ಮಾಡುತ್ತೆ. ಹಾಗಾಗಿ ಅಮೈನೋ ಆಸಿಡ್ಸ್ ಅಂತಕ್ಕಂಥದ್ದು ಪ್ರೋಟೀನ್ ಅಲ್ಲಿ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೇವೆ. ಒಂದೊಂದು ಯೂನಿಟ್ ಕೂಡ ನಥಿಂಗ್ ಬಟ್ ಅಮೈನೋ ಆಸಿಡ್ಸ್ ಅಂತ ಕರಿತೇವೆ. Protein, the molecule that a polymer of amino acid. Proteins are a long chain of amino acids. In proteins, there are 20 different types of amino acids are linked or joined by peptide bond to create a long peptide chain. ಇಲ್ಲೇನಾಗುತ್ತೆ, ಪ್ರೋಟೀನ್ ನಲ್ಲಿ 20 ತರಹದ ಅಮೈನೋ ಆಸಿಡ್ಸ್ ಗಳು ಸೇರ್ಕೊಂಡು ಲಿಂಕ್ ಆಗ್ತದೆ. ಯಾವ ರೀತಿ ಲಿಂಕ್ ಆಗುತ್ತೆ, ಒಂದು ಬಾಂಡ್ ಫಾರ್ಮೇಷನ್ ಆಗ್ತದೆ ಬಿಟ್ವೀನ್ 2 ಅಮೈನೋ ಗ್ರೂಪ್ಸ್ ಆಫ್ ಎ ಮಾಲಿಕ್ಯೂಲ್. 2 ಅಮೈನೋ ಗ್ರೂಪ್ಗೆ ಒಂದೊಂದು ಬಾಂಡ್ ಫಾರ್ಮೇಷನ್ ಆಗ್ತದೆ. ಆ ಬಾಂಡ್ ಅನ್ನ ಪೆಪ್ಟೈಡ್ ಬಾಂಡ್ ಅಂತ ಕರಿತೇವೆ. ಈ ರೀತಿ ಆ ಬಾಂಡ್ ಇಂದ ಒಂದೊಂದು ಅಮೈನೋ ಆಸಿಡ್ಸ್ ಏನಾಗುತ್ತೆ, ಲಿಂಕ್ ಆಗ್ಬಿಟ್ಟು 20 ಅಮೈನೋ ಆಸಿಡ್ಸ್ ಸೇರಿ ಪ್ರೋಟೀನ್ ಮಾಲಿಕ್ಯೂಲ್ ಆಗುವಂಥದ್ದು. ನಾವು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಎಷ್ಟು ತರದ ಅಮೈನೋ ಆಸಿಡ್ಸ್ ಅನ್ನ ನೋಡಬಹುದು ನಾವು ಅಂದಾಗ there are 20 different types of amino acids are occurred in nature. ಸ್ವಾಭಾವಿಕವಾಗಿ ಸಿಗುವಂಥದ್ದು 20 ತರದ್ದು. ಈ 20 ತರದ ಅಮೈನೋ ಆಸಿಡ್ಸ್ ಗಳೇನಾಗುತ್ತೆ, ಯೂನಿಟ್ಸ್ ಆಗಿ ಮೇನ್ ಮಾಲಿಕ್ಯೂಲ್ಸ್ ಆಗಿ ಏನಾಗಿದೆ ಅಲ್ಲಿ ಚೈನ್ ಕ್ರಿಯೇಟ್ ಮಾಡುತ್ತೆ, ಲಿಂಕ್ ಆಗ್ಬಿಟ್ಟು ಚೈನ್ ಕ್ರಿಯೇಟ್ ಮಾಡ್ತದೆ. ಆ ಚೈನ್ ಅನ್ನ ನಾವು ಪ್ರೋಟೀನ್ ಮಾಲಿಕ್ಯೂಲ್ ಅಂತ ಕರಿತೇವೆ. ಸೊ ದಿ ಅಮೈನೋ ಇನ್ ಪ್ರೋಟೀನ್ಸ್, ವಾಟ್ ಆರ್ ದ ಗ್ರೂಪ್ಸ್ ಇನ್ಕ್ಲೂಡ್ in protein molecule amino acid, that is containing amino group, NH2 group,
OH, that is carboxyl group. ಈ ಅಮೈನೋ ಆಸಿಡ್ ಅಲ್ಲಿ ಆ ಚೈನ್ ಅಲ್ಲಿ ಯಾವ್ಯಾವ ಮಾಲಿಕ್ಯೂಲ್ಸ್ ಇರುತ್ತೆ ಅಂದಾಗ ಒನ್ ಅಮೈನೋ ಗ್ರೂಪ್ combined with the carboxyl group in addition to the R group ಅಂತ ಕರೀತೇವೆ. ಈ ಅಮೈನೋ ಆಸಿಡ್ ಗ್ರೂಪ್ ಅನ್ನು ಪ್ರೋಟೀನ್ ಅಲ್ಲಿ ನೋಡುವಾಗ ಏನಿದೆ ಅದರಲ್ಲಿ ಮೇನ್ ಆಗಿ ಅಮೈನೋ ಗ್ರೂಪ್ ಇದೆ. ಅಮೈನೋ ಗ್ರೂಪ್ ಅಂದ್ರೆ NH2 ಅಂತ ಕರೀತೇವೆ. ಈ NH2 ಗ್ರೂಪ್ ಕಂಬೈನ್ಸ್ ವಿತ್ ಯಾವ್ದಕ್ಕೆ ಸೇರ್ಕೊಳ್ಳುತ್ತೆ COOH, ದಟ್ ಇಸ್ ಆಸಿಡ್ ಗ್ರೂಪ್. ಆ ಆಸಿಡ್ ಗ್ರೂಪ್ ಅನ್ನ ಕಾರ್ಬಾಕ್ಸಿಲ್ ಗ್ರೂಪ್ ಅಂತ ಕರೀತೇವೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ NH2, that is amino group, combined with COOH, C double bond OOH. So this is ಏನಂತ ನಾವು ಕರೀತೇವೆ ಅಂದ್ರೆ that is carboxyl group. This is amino group, this is carboxyl group, this is R group. R group is different group ಅಂತ ಕರೀತೇವೆ. So the amino and carboxyl group attached by R group. R group stands for different group. Here in R group either methyl group to be added or hydrogen methyl group to be added. So ಈ R group stands for different. ಬೇರೆ ಗ್ರೂಪ್ ಅನ್ನ ಸೇರ್ಕೊಳ್ಳುತ್ತೆ. ಈ ಬೇರೆ ಗ್ರೂಪ್ ಅಮೈನೋ ಮತ್ತು ಕಾರ್ಬಾಕ್ಸಿಲ್ ಗ್ರೂಪ್ ಜೊತೆಗೆ ಯಾವುದಿರಬಹುದು ಅಂದಾಗ ಐದರ್ ಹೈಡ್ರೋಜನ್, ಈ ಆರ್ ಗ್ರೂಪ್ ಅಲ್ಲಿ ಏನ್ ಸೇರ್ಕೊಳ್ಬಹುದು, ಹೈಡ್ರೋಜನ್ ಸೇರ್ಕೊಳ್ಬಹುದು, ಅಥವಾ ಹೈಡ್ರೋಜನ್ ಮೀಥೈಲ್ ಗ್ರೂಪ್ ಸೇರ್ಕೊಳ್ಬಹುದು, ಅಥವಾ ಮೀಥೈಲ್ ಗ್ರೂಪ್ ಸೇರ್ಕೊಳ್ಬಹುದು, CH3 ಸೇರ್ಕೊಳ್ಬಹುದು. ಹೀಗೆ ಆರ್ ಗ್ರೂಪ್ ಅಂತಕ್ಕಂಥದ್ದು ಡಿಫರೆಂಟ್ ಆಗಿರ್ತದೆ. ಈ ಎರಡು ಗ್ರೂಪ್ಗೆ ಡಿಫರೆಂಟ್ ಆಗಿರ್ತಕ್ಕಂಥದ್ದು. ಸೊ ಆಲ್ ದೀಸ್ ತ್ರೀ ಗ್ರೂಪ್ಸ್ ಆರ್ ಫಂಕ್ಷನಿಂಗ್ ಆರ್ ಫಂಕ್ಷನಲ್ ಗ್ರೂಪ್ಸ್ ಇನ್ ಪ್ರೋಟೀನ್. ಪ್ರೋಟೀನ್ ನಲ್ಲಿ ಈ ಮೂರು ಗ್ರೂಪ್ ಕೂಡ ಫಂಕ್ಷನಬಲ್ ಅಂತ ಕರೀತೇವೆ, ಆಕ್ಟಿವ್ ಆಗಿರುವಂತಹ ಗ್ರೂಪ್ ಇದು. ಸೊ ದೇರ್ ಆರ್ 20 ಡಿಫರೆಂಟ್ ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್ with R group linked by a bond, so that build a long chain, polypeptide chain. So in addition to carboxyl and amino group, R group added by either hydrogen or methyl, sometimes acid group to be added, or sometimes neutral, sometimes base group to be added. So that is, for example, 20 different types of amino acids. ಎಕ್ಸಾಂಪಲ್ ಒಂದಷ್ಟು ಕೊಡಬಹುದು ನಾವು. ಲೈಸಿನ್, ಸಿರಿನ್ ಅಂತ ಕರಿತೀವಿ, ಸಿಸ್ಟೀನ್, ಅಲನೈನ್, ಫಿನೈಲ್ ಅಲನೈನ್, ಟೈರೋಸಿನ್, ಟ್ರಿಪ್ಟೋಫಾನ್, ಗ್ಲುಟಾಮಿಕ್ ಆಸಿಡ್, ಆಸ್ಪರ್ಟಿಕ್ ಆಸಿಡ್, ವ್ಯಾಲೈನ್, ಲೈಕ್ ದಟ್. ಈ ರೀತಿ ನಾವು ಗ್ರೂಪ್ ಮಾಡಬಹುದು. 20 ತರದ ಅಮೈನೋ ಆಸಿಡ್ಸ್ ಅನ್ನ ಗ್ರೂಪ್ ಮಾಡಬಹುದು. ಈ 20 ತರದ ಅಮೈನೋ ಆಸಿಡ್ಸ್ ಅಲ್ಲಿ ಒಂದೊಂದಕ್ಕೆ ಏನಾಗಿರ್ತದೆ ಅಂದ್ರೆ ಈ ಅಮೈನೋ ಗ್ರೂಪ್ ಮತ್ತೆ ಕಾರ್ಬಾಕ್ಸಿಲ್ ಗ್ರೂಪ್ ಜೊತೆ ಆರ್ ಇದೆಯಲ್ಲ, ದಟ್ ಸ್ಟ್ಯಾಂಡ್ಸ್ ಫಾರ್ ಡಿಫರೆಂಟ್ ಗ್ರೂಪ್. ಹಿಯರ್ ಡಿಫರೆಂಟ್ ಗ್ರೂಪ್ಸ್ ಲೈಕ್ ಐದರ್ methyl group or hydrogen methyl group or hydrogen group or acid group or base or neutral. So these are different groups to be added to R side, that is R group. Here for example, if the methyl group is added, ಇಲ್ಲಿಗೆ methyl ಸೇರಿದಾಗ ಏನಾಗ್ತದೆ, that amino acid become alanine. ಏನಂತ ಕರಿತೀವಿ, ಅಲನೈನ್ ಅಂತ ಕರಿತೀವಿ. 20 ಅಮೈನೋ ಆಸಿಡ್ಸ್ ಅಲ್ಲಿ 20 ಅಮೈನೋ ಆಸಿಡ್ಸ್ ಗೆ ಒಂದೇ ಆರ್ ಗ್ರೂಪ್ ಇರಬೇಕು ಅಂತ ಇಲ್ಲ. ಕೆಲವು ಅಮೈನೋ ಆಸಿಡ್ಸ್ ಆರ್ ಗ್ರೂಪ್ ಅಲ್ಲಿ ಮೀಥೈಲ್ ಗ್ರೂಪ್ ಅನ್ನ ಸೇರ್ಕೊಂಡಿರ್ತದೆ. ಇನ್ನು ಕೆಲವು ಅಮೈನೋ ಆಸಿಡ್ಸ್ ಆರ್ ಗ್ರೂಪ್ ಅಲ್ಲಿ ಹೈಡ್ರೋಜನ್ ಮೀಥೈಲ್ ಅನ್ನ ಸೇರ್ಕೊಂಡಿರ್ತದೆ. ಇನ್ನು ಕೆಲವು ಅಮೈನೋ ಆಸಿಡ್ಸ್ ಅಲ್ಲಿ ಆರ್ ಗ್ರೂಪ್ ಅಲ್ಲಿ ಏನ್ ಸೇರ್ಕೊಂಡಿರ್ತದೆ, ಆಸಿಡ್ ಸೇರ್ಕೊಂಡಿರ್ತದೆ. ಇನ್ನು ಕೆಲವು ಗ್ರೂಪ್ ಅಲ್ಲಿ ಅಮೈನೋ ಆಸಿಡ್ಸ್ ಅಲ್ಲಿ ಬೇಸ್ ಸೇರ್ಕೊಂಡಿರ್ತದೆ. ಹೀಗೆ ಆರ್ ಅಂತಕ್ಕಂಥದ್ದು ಡಿಫರೆಂಟ್ ಗ್ರೂಪ್ ಅದು. ಇನ್ ಅಡಿಷನ್ ಟು ಕಾರ್ಬಾಕ್ಸಿಲ್ ಅಂಡ್ ಅಮೈನೋ ಗ್ರೂಪ್. ಇಲ್ಲೊಂದೆರಡು
ನೋಡ್ತಾ ಹೋಗೋಣ. If in the R group, that is methyl group is added to R site or R group, that amino acid is called, ಆ ಅಮೈನೋ ಆಸಿಡ್ ಏನಂತ ಕರೆಯೋಣ? ಅಲನೈನ್ ಅಂತ ಕರಿತೇವೆ. ಅಲನೈನ್ ಅಮೈನೋ ಆಸಿಡ್ ಏನಿದೆ, ಒನ್ ಆಫ್ ದಿ ಅಮೈನೋ ಆಸಿಡ್ ಅಮಾಂಗ್ 20ರಲ್ಲಿ ಅದು ಒಂದು ಕೂಡ. ಈಗ ಮೀಥೈಲ್ ಗ್ರೂಪ್ ಸೇರ್ಕೊಂಡ್ರೆ ಅದನ್ನ ಯಾವುದು ಅಮೈನೋ ಆಸಿಡ್ ಅಂತ ಕರೆಯೋಣ? ಅಲನೈನ್ ಅಂತ ಕರಿತೇವೆ. Suppose instead of methyl, so acid group is added. Methyl ಬದಲು COOH ಸೇರ್ಕೊಂಡ್ಬಿಟ್ರೆ, ಆಸಿಡ್ ಸೇರ್ಕೊಂಡ್ರೆ, so that brings or that forms different amino acid, another amino acid. For example, if the acid group is added to R group, so that amino acid become glutamic acid. ಗ್ಲೂಟಾಮಿಕ್ ಆಸಿಡ್. ಈಗ ಆ ಅಮೈನೋ ಆಸಿಡ್ ಯಾವ್ದಾಗುತ್ತೆ? ಗ್ಲೂಟಾಮಿಕ್ ಆಸಿಡ್ ಆಗ್ತದೆ. ಈ ಆಸಿಡ್ ಬದಲು ಮತ್ತೊಂದು ಗ್ರೂಪ್ ಸೇರಿಸೋಣ, ನ್ಯೂಟ್ರಲ್ ಬರೋಣ. ಅಂದ್ರೆ 6.5 ಇರ್ತಕ್ಕಂಥದ್ದು, ನ್ಯೂಟ್ರಲ್ 7 ಇರ್ತಕ್ಕಂಥದ್ದು. ಆಸಿಡಿಕ್ ಮತ್ತೆ ಬೇಸಿಕ್ ಕಂಡೀಷನ್ ಏನಿದೆ ಅದು ನ್ಯೂಟ್ರಲ್ ಆಗಿರುವಂಥದ್ದು, ಸಮ ಪ್ರಮಾಣದಲ್ಲಿ ಇರುವಂಥದ್ದು, ದಟ್ ಈಸ್ ಕಾಲ್ಡ್ ನ್ಯೂಟ್ರಲ್ ಅಂತ ಕರಿತೀವಿ. ಸೊ ಆಸಿಡ್ 1 to ಎಲ್ಲಿರಬೇಕು ನಮ್ಗೆ ಅಸಿಡಿಕ್ ಅಂತ ಹೇಳುವಂಥದ್ದು 1 to 6.5, 7 to 14 ದಟ್ ಈಸ್ ಬೇಸ್, ಕ್ಷಾರೀಯ ಮತ್ತು ಆಮ್ಲೀಯ ಅಂತ ಕರಿತೇವೆ. pH ಅಲ್ಲಿ pH ಡಿಟರ್ಮಿನ್ ಮಾಡಬೇಕಾದ್ರೆ ಅಸಿಡಿಟಿ ಅಂಡ್ ಆಲ್ಕಲೈನಿಟಿ ಅಂತ ಕರಿತೇವೆ. ಟು ಡಿಟರ್ಮೈನ್ ಅಸಿಡಿಟಿ ಅಂಡ್ ಆಲ್ಕಲೈನಿಟಿ ಇನ್ ಎ ಸೊಲ್ಯೂಷನ್. So the acidity that range is 1 to 6.5. So base, that one is alkalinity from 7 to 14. 6.5 to 7 is the neutral. ಸಮವಾಗಿರುವಂತದ್ದು. ಈಗ R ಗ್ರೂಪಿಗೆ ನ್ಯೂಟ್ರಲ್ ಯಾವುದಾದ್ರೂ ಸೇರ್ಕೊಳ್ತು pH ಇರುವಂತದ್ದು ಅಂದಾಗ ಆ ಅಮೈನೋ ಆಸಿಡ್ ಯಾವುದು ಆಗಬಹುದು? ವ್ಯಾಲೈನ್. ಫಾರ್ ಎಕ್ಸಾಂಪಲ್ ವ್ಯಾಲೈನ್. So it has a neutral group at R side. R ಅಲ್ಲಿ ಬರುತ್ತೆ ನ್ಯೂಟ್ರಲ್ ಗ್ರೂಪ್. ಹಾಗೆ ಬೇಸ್ ಸೇರ್ಕೊಳ್ತು ಅಂತ ಇಟ್ಕೊಳ್ಳೋಣ, ಬೇಸ್. ಸೊ ಬೇಸ್ ಇದ್ದಾಗ ಅದ್ಯಾವುದಾಗುತ್ತೆ? ದಟ್ ಈಸ್ ಲೈಸಿನ್. Lysine. So R stands for different groups, either methyl or acid or base or neutral or hydrogen methyl. So like that, ಈ ರೀತಿ ಗ್ರೂಪ್ ಸೇರ್ಕೊಳ್ಳುವಂತದನ್ನ R strand ಅಂತ ಕರಿತೀವಿ, R ಗ್ರೂಪ್ ಅಂತ ಕರಿತೀವಿ. ಈಗ ಅಮೈನೋ ಆಸಿಡ್ಸ್ ಅಲ್ಲಿ ನಾವು ಈ ಮೂರನ್ನ ನೋಡ್ತೇವೆ. All these three are functionable. One is carboxyl group, that is acid group. Second one is amino group, NH2 group, and other are different groups. All these three are linked by a chain. ಏನಾಗಿರುತ್ತೆ? ಚೈನ್ ಬಾಂಡ್ ಇಂದ ಲಿಂಕ್ ಆಗಿರುವಂತದ್ದು. So protein, that nothing but a chain, linear chain of amino acids. There are 20 different types of amino acids are combined together to form a protein molecule. Protein molecule ಆಗಿ ಕೊಡ್ತದೆ. Next, the types of amino acids. Types of amino acids. Amino acids are of two groups. In the sense, groups of amino acids. Types ಅನ್ನೋದಕ್ಕಿಂತ groups ಅಂತ ಹೇಳೋಣ. So there are two groups of amino acids. Or amino acids can be grouped into two. ಎರಡು ಗ್ರೂಪ್ ಆಗಿ ವಿಂಗಡಿಸ್ತೇವೆ. So one group is essential amino acids. Essential amino acids. Second one is non-essential amino acids. Non-essential amino acids. ಒಂದು ಗ್ರೂಪ್ essential amino acids ಅಂತ ಕರೀತೇವೆ. ಇನ್ನೊಂದು ಗ್ರೂಪ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ obtained from the diet. ನಮಗೆ ಆಹಾರದ ಮೂಲದಿಂದ ಸಿಗುವಂತದ್ದು ಯಾವುದು? ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ನಮಗೆ ಎಲ್ಲಿಂದ ಸಿಗುತ್ತೆ? ಅದು ನಮಗೆ ಆಹಾರದ ರೂಪದಲ್ಲಿ, ಡಯಟ್ ಅಂತ ಕರಿತೀವಿ. obtained from the diet, ಆಹಾರದ ರೂಪದಲ್ಲಿ ಸಿಗುವಂತದ್ದು. So these essential amino acids are
metabolic activities in the body. ಸೊ ಬಾಡಿಯಲ್ಲಿ ನಡೆಯುವಂತ ಮೆಟಬಾಲಿಕ್ ಆಕ್ಟಿವಿಟೀಸ್ಗೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಆದ್ರೆ ಏನ್ ಹೇಳ್ತೇವೆ, ವೆರಿ ವೆರಿ ಯೂಸ್ಫುಲ್, ತುಂಬಾ ಉಪಯುಕ್ತವಾಗಿರುವಂತದ್ದು. ದಟ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ bring or provide a structural and mechanical support to the cell. ಏನ್ ಕೊಡುತ್ತದು, ಒಂದು ಸ್ಟ್ರೆಂತ್ ಅನ್ನ ಕೊಡುತ್ತೆ, ಮೆಕ್ಯಾನಿಕಲ್ ಅಂಡ್ ಸ್ಟ್ರಕ್ಚರಲ್ ಸಪೋರ್ಟ್ ಕೊಡುತ್ತೆ ಜೀವಕೋಶಗಳಿಗೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ವಾಟ್ ಆರ್ ದ ಸೋರ್ಸ್ ಫಾರ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್? there are different source. so those source nothing but from food ಅಂತ ಕರೀತೇವೆ. food source either in the form of vegetables or cereals, egg, meat, soya beans, etc. ನಮ್ಮ ಡಯಟ್ನಲ್ಲಿ, ಆಹಾರದಲ್ಲಿ ಏನು ನಾವು ದಿನನಿತ್ಯ ಬಳಕೆ ಮಾಡ್ಕೊಳ್ತೀವಿ ಫುಡ್ ಆಗಿ, ತರಕಾರಿ ಇರಬಹುದು, ಹಾಗೆ ಕಾಳುಗಳು, ಮೇನ್ಲಿ ಪ್ರೋಟೀನ್ಸ್ ಅಂತಂದ್ರೆ ಸೀರಿಯಲ್ಸ್ ಅಲ್ಲಿ ಇರುವಂತದ್ದು, ಧಾನ್ಯಗಳಲ್ಲಿ ಇರುವಂತದ್ದು ಕಾಳುಗಳಲ್ಲಿ. ಸೊ ಕಾಳುಗಳಲ್ಲಿ ನೋಡ್ತೀವಿ ಸೋಯಾಬೀನ್. So soybean containing rich amount of protein. Then meat, ಮಾಂಸದಲ್ಲೂ ಇದೆ, ಹಾಗೆ ಎಗ್ ಅಲ್ಲೂ ಕೂಡ ಇದೆ. ಸೊ ಹೀಗೆ ನಾವು ಡಯಟ್ ಅಲ್ಲಿ ಪಡೆಯುವಂತದ್ದು ಎಸೆನ್ಷಿಯಲ್, ಅದು ಪ್ರೋಟೀನ್ ಯಾವುದರಿಂದ ಕೂಡಿರ್ತದೆ, ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇಂದ ಕೂಡಿದೆ. Then coming to the non-essential amino acids. So non-essential amino acids are synthesized in our body. ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ. ಯಾವುದು? non-essential amino acids. They are very useful to some functions like immune system, then RBC formation, red blood corpuscles formation, immune system, cell growth, etc. ಈ ಒಂದು ನಮ್ಮಲ್ಲೇ ಸಿಂಥಸೈಸ್ ಆಗುವಂತ ಅಮೈನೋ ಆಸಿಡ್ಸ್ ಇದೆಯಲ್ಲ, ಅದು ನಾನ್ ಎಸೆನ್ಷಿಯಲ್ ಅಂತ ಕರಿತೇವೆ. ಇದು ಯಾತಕ್ಕೆ ಬೇಕಪ್ಪ ಅಂದಾಗ, ನಮ್ಮ ದೇಹದ ಒಂದು ಕೋಶದ ಗ್ರೋತಿಗೆ, ಬೆಳವಣಿಗೆಗೆ, ಹಾಗೆ ರೆಡ್ ಬ್ಲಡ್ ಕಾರ್ಪಸಲ್ಸ್, ಕೆಂಪು ರಕ್ತ ಕಣಗಳ ಬೆಳವಣಿಗೆಗೆ, ಹಾಗೆ ಇಮ್ಯೂನ್ ಸಿಸ್ಟಮ್, ದಟ್ ಈಸ್ ಡಿಫೆನ್ಸಿಂಗ್ ಮೆಕ್ಯಾನಿಸಮ್ ಇನ್ ಅವರ್ ಬಾಡಿ ದಟ್ ರೆಸ್ಪಾಂಡ್ ಕಮಿಂಗ್ ಫ್ರಮ್ ದಿ ಸಿಸ್ಟಮ್ ಕಾಲ್ಡ್ ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ. ಡಿಸೀಸ್ ರೆಸಿಸ್ಟೆನ್ಸ್ ಪವರ್, ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು ಇಮ್ಯೂನ್ ಸಿಸ್ಟಮ್. ಈ ಇಮ್ಯೂನ್ ಸಿಸ್ಟಮ್ ನ ಒಂದು ರೆಸ್ಪಾಂಡಿಂಗ್ ಏನಿದೆ, ಅದಕ್ಕೆ ಈ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಏನಾಗಿದೆ, ವೆರಿ ವೆರಿ ಯೂಸ್ಫುಲ್, ಅವು ಯೂಸ್ಫುಲ್ ಆಗಿರುವಂಥದ್ದು. ಹೀಗೆ ನಾವು ಎರಡು ಗ್ರೂಪ್ ಮಾಡ್ತೀವಿ, ಎಸೆನ್ಷಿಯಲ್ ಅಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. Then coming to the structure of proteins. Protein structure ಗೆ ಬರೋಣ. So protein nothing but heteropolymer. protein ಏನಂತ ಕರಿತೀವಿ ನಾವು, heteropolymer. Why it is called heteropolymer? What is meant by heteropolymer? Polymer nothing but a chain. Hetero, different. So that protein chain, building blocks of amino acids, that chain polymer with different molecules, that is said to be heteropolymer. So protein always a heteropolymer type, not homopolymer. So in heteropolymer we can identify the carboxyl amino group and the R group, that is different group. So this is heteropolymer. ನಾವು ಪ್ರೋಟೀನ್ ಅನ್ನ ಹೆಟೆರೋಪಾಲಿಮರ್ ಅಂತ ಕರಿತೀವಿ. ಪಾಲಿಮರ್ ನಥಿಂಗ್ ಬಟ್ ಮೇಡ್ ಅಪ್ ಆಫ್ ಸ್ಮಾಲ್ ಮಾಲಿಕ್ಯೂಲ್ಸ್. ಪಾಲಿಮರ್ is nothing but made up of smaller molecules called monomers. ಪಾಲಿಮರ್ ಅಂದ್ರೆ ಏನಂತ ಡಿಫೈನ್ ಮಾಡ್ಬೋದು ನಾವು, ಮೇಡ್ ಅಪ್ ಆಫ್ ಸ್ಮಾಲರ್ ಮಾಲಿಕ್ಯೂಲ್ಸ್, ಸಣ್ಣ ಮಾಲಿಕ್ಯೂಲ್ಸ್ ಇಂದ ಆಗಿದೆ ಅದು. ಅದನ್ನ ನಾವೇನಂತ ಕರಿತೀವಿ, ಮಾನೋಮಿಯರ್ ಅಂತ ಕರಿತೇವೆ. ಸೊ ಅಂತ ಮಾನೋಮಿಯರ್ ಸೇರ್ಕೊಂಡು ಏನಾಗಿರ್ತದೆ, ಪಾಲಿಮರ್ ಅಂತ ಕರಿತೇವೆ. ಅಂದ್ರೆ ಪಾಲಿ ಮೀನ್ಸ್ ಮೇನಿ,
ಮರ್ ಅಂದ್ರೆ ದಟ್ ಈಸ್ ಮಾನೋಮಿಯರ್ಸ್ ಅಂತ ಕರಿತೇವೆ. ಪ್ರೋಟೀನ್ ಅನ್ನ ನಾವು ಹೋಮೋಪಾಲಿಮರ್ ಅಂತ ಕರೆಯೋದಿಲ್ಲ, ಎಟಿರೋಪಾಲಿಮರ್ ಅಂತ ಕರಿತೀವಿ. ಹೋಮೋ ಮೀನ್ಸ್ ಐಡೆಂಟಿಕಲ್ ಚೈನ್ ಆರ್ ಐಡೆಂಟಿಕಲ್ ಮಾನೋಮಿಯರ್ ಮಾಲಿಕ್ಯೂಲ್ಸ್. ಒಂದೇ ರೀತಿ ಮಾನೋಮಿಯರ್ ಮಾಲಿಕ್ಯೂಲ್ಸ್ ಇದ್ರೆ ಅದು ಹೋಮೋಪಾಲಿಮರ್ ಆಗ್ತದೆ. ಇದು ಎಟಿರೋ ಅಂತ ಕರಿತೀವಿ. ಎಟಿರೋ ಅಂದ್ರೆ ಡಿಫರೆಂಟ್, ಪಾಲಿಮರ್ ದಟ್ ಈಸ್ ದಿ ಮಾನೋಮಿಯರ್ಸ್. ಏನಾಗಿರ್ತದೆ ಇಲ್ಲಿ ಲೈನ್ಸ್, ಅದರ ಒಂದು ಚೈನ್ ಏನಾಗಿರ್ತದೆ ಡಿಫರೆಂಟ್ ಆಗಿರ್ತದೆ. ಒಂದು ಮಿಥೈಲ್ ಗ್ರೂಪ್ ಸೇರ್ಕೋಬಹುದು, ಇನ್ನ ಒಂದು ಹೈಡ್ರೋಜನ್ ಗ್ರೂಪ್ ಸೇರ್ಕೊಂಡಿರ್ಬೋದು, ಆಸಿಡ್ ಗ್ರೂಪ್ ಸೇರಿರ್ಬೋದು, ಬೇಸ್ ಗ್ರೂಪ್ ಹೀಗೆ ಡಿಫರೆಂಟ್ ಗ್ರೂಪ್ ಆರ್ ಗ್ರೂಪ್ ಅಲ್ಲಿ ಸೇರ್ಕೊಂಡಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಹೆಟಿರೋ ಪಾಲಿಮರ್ ಅಂತ ಕರಿತೇವೆ. ಪ್ರೋಟೀನ್ ಅನ್ನ ಹೆಟಿರೋ ಪಾಲಿಮರ್ ಅಂತ ಕರಿತೇವೆ. ಕಮಿಂಗ್ ಟು ದಿ ಸ್ಟ್ರಕ್ಚರ್ ಆಫ್ ದಿ ಪ್ರೋಟೀನ್. Here we can be identified the different structures, that is primary structure, secondary structure, tertiary structure and quaternary structure. So these are different kinds or types of structures as we see in protein chain. Protein chain alli ನಾವು ನೋಡುವಂತದ್ದು. Coming to the primary structure. ಸೊ ಪ್ರೋಟೀನ್ ಅಲ್ಲಿ ಆ ರಚನೆಯನ್ನ ನಾವು ನೋಡಿದಾಗ 4 ರೀತಿಯಾಗಿ ನೋಡ್ಕೊಂಡು ಹೋಗ್ತೀವಿ. ಮೇನ್ಲಿ ಒಂದು ಪ್ರೈಮರಿ ಸಿಂಪಲ್ ಸ್ಟ್ರಕ್ಚರ್, ಎರಡನೇದು ಸೆಕೆಂಡರಿ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುವಂಥದ್ದು, ಮೂರನೇದು ಟರ್ಷರಿ ಸ್ಟ್ರಕ್ಚರ್ ಇನ್ನೂ ಕಾಂಪ್ಲೆಕ್ಸ್ ಆಗಿರುವಂಥದ್ದು, ನಾಲ್ಕನೇದು ಕ್ವಾಟರ್ನರಿ ಅಂತ ಕರೀತೇವೆ. ಸೊ ಅದು ತುಂಬಾನೇ ಕಾಂಪ್ಲೆಕ್ಸ್ ಆಗಿರುವಂತ ಸ್ಟ್ರಕ್ಚರು. ಹೀಗೆ ಮಾಲಿಕ್ಯೂಲ್ಸ್, ಆಮೇಲೆ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಡಿಫ್ರೆಂಟ್ ಗ್ರೂಪ್ಸ್ ಆಡ್ ಆದಂಗೆಲ್ಲ ಏನಾಗುತ್ತೆ, ಚೈನ್ ಏನಾಗುತ್ತೆ, ಲಾಂಗ್ ಆಗ್ತದೆ. ಮತ್ತೆ ಪೊಸಿಷನ್ ಏನಾಗ್ತದೆ, ಪೊಸಿಷನ್ ಆಫ್ ಕಾರ್ಬನ್ ಏನಿದೆ ಚೇಂಜ್ ಆಗ್ತಾ ಹೋಗುತ್ತೆ. ಆ ಬೇಸಿಸ್ ಮೇಲೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ನಾವು ಐಡೆಂಟಿಫೈ ಮಾಡುವಂತದ್ದು. ಹಿಯರ್ ದಿ ಪೊಸಿಷನ್ ಆಫ್ ದಿ ಕಾರ್ಬನ್ becomes changed in those structure, that is either primary, secondary, tertiary or the quaternary. Coming to the first structure, primary structure of a protein. ಮೊದಲನೇ ಸ್ಟ್ರಕ್ಚರ್ ಗೆ ಬರೋಣ. In this type primary structure, here the simple and systematic arrangement of amino acids in a chain. ಏನು ಈ ಚೈನ್ ಇದೆ, ಪಾಲಿಮರ್ ಇದೆ, ಈ ಚೈನ್ ಅಲ್ಲಿ ಕರೆಕ್ಟ್ ಆಗಿ ಏನಾಗುತ್ತದೆ, ಸೀಕ್ವೆನ್ಸ್ ಆಗಿ ಬಂದಿರುತ್ತೆ. ಅಮೈನೋ ಆಸಿಡ್ಸ್ ಸ್ಟಾರ್ಟ್ಸ್ ವಿತ್ ಫಸ್ಟ್ ಅಂಡ್ ಎಂಡ್ಸ್ ವಿತ್ 20, ದಟ್ ಈಸ್ 1 ರಿಂದ 20 ವರೆಗೂ ಏನು ಅಮೈನೋ ಆಸಿಡ್ಸ್ ಇದೆ, ಸ್ಟಾರ್ಟಿಂಗ್ ವಿತ್ ಫಸ್ಟ್ ಅಮೈನೋ ಆಸಿಡ್, ಸ್ಪೆಸಿಫಿಕ್ ಅಮೈನೋ ಆಸಿಡ್ ಅಂಡ್ ಎಂಡ್ಸ್ ವಿತ್ ಸ್ಪೆಸಿಫಿಕ್ ಅಮೈನೋ ಆಸಿಡ್, ದಟ್ ಈಸ್ ಲಾಸ್ಟ್ ಅಮೈನೋ ಆಸಿಡ್. ಹೀಗೆ 20 ಅಮೈನೋ ಆಸಿಡ್ಸ್ ಆ ಚೈನ್ ಅಲ್ಲಿ ಏನಾಗುತ್ತೆ, ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಆಗಿರ್ತದೆ. So that chain, that structure is called primary structure. In primary structure, 20 amino acids, a specific amino acids starts with the first and ends with the last in a chain. That structure is called primary. ಮೊದಲನೇ structure. So coming to the second one, secondary structure. So in this secondary structure, look at this diagram. The chain, that one is the polymer or chain, consists of other molecules. That is not only amino acid, that is other molecules to be added. Then that chain nothing but a thread ಅಂತ ಇಟ್ಕೊಳ್ಳೋಣ, ಒಂದು ದಾರ ಅಂತ ಇಟ್ಕೊಳ್ಳೋಣ ಅಥವಾ ಒಂದು ಲೈನ್ ಅಂತ ಇಟ್ಕೊಳ್ಳೋಣ. ಪ್ರೈಮರಿ ಸ್ಟ್ರಕ್ಚರ್ ಅಲ್ಲಿ ಕಾಣಿಸುತ್ತೆ ಈ ತರ ದಾರದ ತರ ಅಥವಾ ಲೈನ್ ತರ ಕಾಣಿಸುತ್ತೆ. ಸೆಕೆಂಡರಿ ಸ್ಟ್ರಕ್ಚರ್ ಅಲ್ಲಿ ಏನಾಗುತ್ತೆ, ಯಾವಾಗ ಮಾಲಿಕ್ಯೂಲ್ಸ್ ಹೆಚ್ಚಾಗಿ ಸೇರ್ಕೊಳ್ಳುತ್ತೋ ಚೈನ್ಗೆ, ಆಗೇನಾಗುತ್ತೆ ಸೆಕೆಂಡರಿ ಸ್ಟ್ರಕ್ಚರ್ ಅಲ್ಲಿ, ಸೊ ದಟ್ ಚೈನ್ ಆರ್ ದಟ್ ಲೈನ್ ಬಿಕಮ್ ಫೋಲ್ಡ್ಸ್, ಏನಾಗುತ್ತೆ, ಫೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಸಚ್ ಎ ಫೋಲ್ಡೆಡ್ ಸ್ಟ್ರಕ್ಚರ್
lines brings the secondary structure of protein. And look at this diagram. So in the chain, the starting point is represented by n terminal site ಅಂತ ಕರೀತೇವೆ. ಯಾವಾಗಲೂ ಈ ಚೈನ್ ಸ್ಟಾರ್ಟ್ ಆಗುತ್ತಲ್ಲ, ಆ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ನಾವು ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? n ಅಂತ ಕರೀತೇವೆ. n ಟರ್ಮಿನಲ್ ಸೈಟ್ ಎಲ್ಲಿಗೆ ಎಂಡ್ ಆಗುತ್ತಲ್ಲ ಲಾಸ್ಟ್, ಸೊ ದಿ ಎಂಡ್ ಸೈಟ್ ಈಸ್ ಕಾಲ್ಡ್ ಸಿ ಟರ್ಮಿನಲ್ ಸೈಟ್. ಸೊ ಸ್ಟಾರ್ಟ್ಸ್ ವಿತ್ n, ends with c, nc ಅಂತ ಕರೀತೇವೆ. ಸೆಕೆಂಡರಿ ಸ್ಟ್ರಕ್ಚರ್ ಅಲ್ಲಿ ಮಾಲಿಕ್ಯೂಲ್ಸ್ ಯಾವಾಗ ಜಾಸ್ತಿ ಆಗ್ತದೋ ಆಗ ಏನಾಗ್ತದೆ, ಈ ಒಂದು n ಏನಾಗ್ತದೆ ಯಾವಾಗಲೂ ಸ್ಟಾರ್ಟ್ಸ್ ವಿತ್ ಲೆಫ್ಟ್ ಸೈಡ್, ಲೆಫ್ಟ್ ಅಲ್ಲಿ ಇರ್ತದೆ. ದೆನ್ ದಿ ಬಿ ಸೈಡ್, ಈ n ಇಲ್ಲಿಂದ ಬಂದ್ರೆ ಲೆಫ್ಟಿಗೆ ಬಂದ್ರೆ ಈ ಕಡೆ ಬರುವಂತದ್ದೆಲ್ಲ ಏನಾಗುತ್ತೆ? ರೈಟ್ ಬರುವಂತದ್ದು. ಸೊ ಈ ರೈಟ್ ಬರ್ತಕ್ಕಂಥದ್ದು ಏನಾಗುತ್ತೆ? ದಟ್ ಲೈನ್ ಪ್ರೊಸೀಡ್ಸ್ ಆರ್ ಎಕ್ಸ್ಟೆಂಡ್ಸ್. ಈ ಭಾಗ ಬಲಭಾಗ ಏನಾಗುತ್ತೆ? ಮುಂದುವರಿಯುತ್ತಾ ಹೋಗುತ್ತೆ, ಆಡ್ ಆಗಿ ಮುಂದುವರಿಯುತ್ತಾ ಹೋಗುತ್ತೆ. ಈಗ n ಇಲ್ಲಿದೆ, ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಟರ್ಮಿನಲ್ ಸೈಟ್ ಅಂತ ಕರಿತೀವಿ, ಆರ್ ಎಂಡ್ ಅಂತ ಕರಿತೀವಿ. ಕೊನೆಗೊಳ್ಳೋದನ್ನ ಸಿ ಟರ್ಮಿನಲ್ ಎಂಡ್ ಅಂತ ಕರಿತೀವಿ. ಸೆಕೆಂಡರಿ ಸ್ಟ್ರಕ್ಚರ್ ಅಲ್ಲಿ ಮಾಲಿಕ್ಯೂಲ್ಸ್ ಯಾವಾಗ ಜಾಸ್ತಿ ಆಗುತ್ತೋ ಅಡಿಷನಲ್ ಆಗಿ, ಅಲ್ಲೇನಾಗ್ತದೆ ಈ ಚೈನು ಈ ರೀತಿಯಾಗಿ ಏನಾಗುತ್ತೆ? ಕಾಯಿಲ್ ಆಗ್ತದೆ. ಜಸ್ಟ್ ಲೈಕ್ ಹೆಲಿಕ್ಸ್ ಅಂತ ಕರಿತೀವಿ. DNA ಹೆಲಿಕ್ಸ್ ಹೇಗೆ ಬರುತ್ತೋ ಆ ರೀತಿ ಕಾಯಿಲ್ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ. ದಟ್ ಮೀನ್ಸ್ ಫೋಲ್ಡಿಂಗ್ ಅಂತ ಕರಿತೇವೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದೀಸ್ ಆರ್ ನಥಿಂಗ್ ಬಟ್ ಫೋಲ್ಡ್ಸ್ ಅಂತ ಕರಿತೀವಿ. ಸೊ ಆ ಚೈನ್ ಏನಾಗ್ತದೆ? ಫೋಲ್ಡೆಡ್ 2 to 3 times, 2 to 3 ಸಲ 4 ಈ ರೀತಿ ಏನಾಗುತ್ತೆ? ಫೋಲ್ಡ್ ಆಗ್ತಾ ಹೋಗ್ತದೆ. ಸೊ ದಟ್ ಬ್ರಿಂಗ್ಸ್ ಎ ಡಿಫರೆಂಟ್ ಸ್ಟ್ರಕ್ಚರ್ ಕಾಲ್ಡ್ ಸೆಕೆಂಡರಿ ಸ್ಟ್ರಕ್ಚರ್. ಇದನ್ನ ನಾವೇನಂತ ಹೇಳ್ತೀವಿ? ಈಗ ಸೆಕೆಂಡರಿ ಸ್ಟ್ರಕ್ಚರ್ ಅಂತ ಕರಿತೇವೆ. ಇನ್ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಬ್ರಿಂಗ್ಸ್ ಫೋಲ್ಡಿಂಗ್ಸ್, 2 or more foldings, just like a helix ತರ ಕಾಣಿಸುತ್ತೆ. Coming to the tertiary structure. In this structure, addition of molecules, that is extending of that chain, peptide chain or polymer, so that appears like a woolen ball. ನೀವು ವೂಲನ್ ಬಾಲ್ ಅನ್ನು ನೋಡಿದ್ದೀರಲ್ಲ, ಏನು ವೂಲನ್ನು ಸುತ್ತಿರ್ತಾರಲ್ಲ, ಏನು ನೀವು ಉಣ್ಣೆಯನ್ನ ಈ ಸ್ವೆಟ್ರು ಅಥವಾ ಏನಾದರೂ ನೀವು ಬೇರೆ ಏನಾದರೂ ಮಾಡಬೇಕು ಅಂತಿದ್ದಾಗ ಸ್ವೆಟ್ರು ಅಥವಾ ಟೋಪಿ ಏನಾದರೂ ಮಾಡುವಾಗ ಆ ಹುಲ್ಲನ್ನು ತಗೊಂಡು ಬರ್ತಾರೆ. ಆ ಒಂದು ಬಾಲ್ ಪೂರ್ತಿ ಅದು ನಿಮಗೆ ರೋನಲ್ಲಿ ಆ ಬಾಲ್ನಲ್ಲಿ ಏನು ಮಾಡಿರ್ತಾರೆ? ಸುತ್ತಿರ್ತಾರೆ ಹುಲ್ಲನ್ನು. ಅದೇ ರೀತಿ ಏನಾಗಿರ್ತದೆ ಪ್ರೋಟೀನ್ ಚೈನು, ಆ ತರ ಬಾಲ್ ತರ ಸುತ್ತಕೊಂಡಿರ್ತದೆ ಅದು. ಲುಕ್ ಅಟ್ ದಿಸ್ ಡಯಾಗ್ರಾಮ್. So this is n end and this is c end, n terminal end and c terminal end. So in the middle region, that chain become repeatedly coiled. ಏನಾಗಿದೆ? ಚೆನ್ನಾಗಿ ಸುತ್ತಕೊಂಡಿದೆ. ಅಂತ ಸ್ಟ್ರಕ್ಚರ್ ಇದ್ರೆ ಅದನ್ನ ಏನಂತ ಕರೆಯೋಣ? ಟರ್ಷಿಯರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ಒಂಥರ ಉಲ್ಲನ್ ಬಾಲ್ ತರ ಕಾಣಿಸುತ್ತೆ, ಅಷ್ಟು ಕಾಯಿಲ್ ಆಗಿರ್ತದೆ ಆ ಒಂದು ಚೈನು. ಇದು ಟರ್ಷಿಯರಿ ಸ್ಟ್ರಕ್ಚರ್ ಅಂತ ಕರೀತೇವೆ. Coming to the quaternary ನಲ್ಲಿ ಹೇಗೆ ಕಾಣ್ತದೆ? ಸೊ in the quaternary structure of protein, ಇಲ್ಲಿ there are so more than one such chain, more than one such type of chain. ಆ ತರ ಇರ್ತಕ್ಕಂಥ ಚೈನು ಒಂದಕ್ಕಿಂತ ಹೆಚ್ಚಾಗಿರ್ತದೆ. ಮೇ ಬಿ 2 or 3 or 4. ಸೊ ಒಂದಕ್ಕಿಂತ ಹೆಚ್ಚು ಅಂದಾಗ 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು. ಇಂಥ ಚೈನ್ಸ್ ಏನಾಗ್ತದೆ? ಈಗ ಏನು ಈ ತರ ಲಾಂಗ್ ಹೋಗಿದೆ, ಈ ತರ ಚೈನ್ಸ್ ಏನಾಗುತ್ತೆ? ಈ ರೀತಿಯಾಗಿ ಹೋಗಿರ್ತದೆ, ಈ ರೀತಿಯಾಗಿ ಕಾಣಿಸ್ತಾ ಇರ್ತದೆ. ಸೊ ದೋಸ್ ಮೋರ್ ದನ್ one such type of chain, if maybe 2 or 3 or 4, those lines of chains coiled ಏನಾಗಿರ್ತದೆ? ಸುತ್ತಕೊಂಡು ಹೋಗಿರ್ತದೆ. that brings a quaternary structure. ಅದೇನು ಕೊಡುತ್ತೆ? ಕ್ವಾಟರ್ನರಿ 4ನೇ ಹಂತದ ರಚನೆಯನ್ನ ಕೊಡುತ್ತೆ. ಈ ರೀತಿಯಾಗಿ ಹೋಗಿರ್ತದೆ.
ಇದನ್ನ ನಾವು ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತ ಕರಿತೇವೆ. ಸೊ ದಟ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಅಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್. Now what are the significance of protein? ಏನು ಪ್ರೋಟೀನ್ ನ ಮಹತ್ವ ಏನು? ಸೊ ಇನ್ ಪ್ರೋಟೀನ್ಸ್ ಆರ್ ಎಸೆನ್ಷಿಯಲ್ ಫಾರ್ ಅವರ್ ಡೈಟ್. ನಮ್ಮ ಆಹಾರಕ್ಕೆ ಅತ್ಯವಶ್ಯಕವಾಗಿರುವಂಥದ್ದು ಪ್ರೋಟೀನ್ಸ್. ದೆನ್ they provide a structural and mechanical support to the cell. ಆ ಒಂದು ಸೆಲ್ನ ರಚನೆಗೆ ಮತ್ತು ಒಂದು ಸಪೋರ್ಟಿಗೆ ಏನು ಮಾಡುತ್ತೆ, ಅತಿ ಹೆಚ್ಚಾಗಿರುವಂತಹ ಒಂದು ಶಕ್ತಿಯನ್ನ ಕೊಡುತ್ತೆ ಪ್ರೋಟೀನ್ಸ್. Then the main sources of protein from our through diet ಇಂದ ಸಿಗುವಂಥದ್ದು. So the rich content of protein obtained in cereals like soya bean ಅಲ್ಲಿ ಹೆಚ್ಚಾಗಿ ನೋಡ್ತೀವಿ ನಾವು, and other cereals, proteinaceous cereals, egg, meat, etc. So different types of proteins, that is simple proteins, then conjugated proteins and derived proteins. Different types of proteins. Simple proteins, albumin, globulin, carotenes. So these are examples for simple proteins. Albumin ಇದೆ, ಗ್ಲೋಬ್ಯುಲಿನ್ ಇದೆ. ಆಲ್ಬ್ಯುಮಿನ್ ಎಗ್ ಅಲ್ಲಿ ತಗೊಂಡ್ರೆ ವೈಟ್ ಆಗಿರುವಂತದ್ದೆಲ್ಲ ಆಲ್ಬ್ಯುಮಿನ್ ಪ್ರೋಟೀನ್ ಅಂತ ಕರಿತೀವಿ. ಎಗ್ ಒಳಗಡೆ ಇರ್ತಕ್ಕಂಥ ಎಲ್ಲೋ ಏನಿದೆ ಸಬ್ಸ್ಟೆನ್ಸ್, ಆ ಎಲ್ಲೋ ಏನಿದೆ ದಟ್ ಈಸ್ ಗ್ಲೋಬ್ಯುಲಿನ್ ಅಂತ ಕರಿತೀವಿ. ಕೆರೋಟೀನ್, ದೆನ್ ನಮ್ಮ ಒಂದು ನೈಲ್ಸ್ ಅಲ್ಲಿ ಇರುವಂತ ಪ್ರೋಟೀನೇ ಕೆರೋಟೀನ್ ಅಂತ ಕರಿತೇವೆ. ಹೀಗೆ ಡಿಫ್ರೆಂಟ್ ಟೈಪ್ಸ್ ನಾವು ಸಿಂಪಲ್ ಪ್ರೋಟೀನ್ ಅನ್ನ ನೋಡ್ತಾ ಹೋಗ್ತೇವೆ. ಹಾಗೆ ನಾವು ಕಾಂಜುಗೇಟೆಡ್, ದೆನ್ ಡಿರೈವ್ಡ್ ಅಂದಾಗ ಸೊ ಗ್ರೂಪ್ಗೆ ಆಡ್ ಆಗ್ತಾರೆ. ಪ್ರೋಟೀನ್ ಗ್ರೂಪ್ ಲಿಂಕ್ಡ್ ಆರ್ ಅಸೋಸಿಯೇಟೆಡ್ ವಿತ್ ಅದರ್ ಗ್ರೂಪ್ಸ್ ಲೈಕ್ ಲಿಪಿಡ್ಸ್ ಆರ್ ಕಾರ್ಬೋಹೈಡ್ರೇಟ್ಸ್. If protein group linked or associated with lipid, that is ಏನಂತ ಕರೀತೀವಿ, ಲಿಪೋಪ್ರೋಟೀನ್. ಅದನ್ನ ಏನಂತ ಕರಿತೀವಿ, ಲಿಪೋಪ್ರೋಟೀನ್. ಗ್ಲೈಕೋಪ್ರೋಟೀನ್ associated with carbohydrates. ಸೊ ಈ ರೀತಿ ನೋಡುವಂಥದ್ದು. ದೆನ್ ಕಾಂಜುಗೇಟೆಡ್ ಅಂತ ಕರಿತೀವಿ. ಸೊ ಪ್ರೋಟೀನ್ ಮಾಲಿಕ್ಯೂಲ್ಸ್ ಆರ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್, ಯು ನೋ. ಸೊ ಕಾಂಜುಗೇಟೆಡ್, ಈ ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಲ್ಲಿ ಸ್ಪಿಂಗಾಲ್ ಅಂತ ಕರಿತೇವೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುವಂತಹ ಪ್ರೋಟೀನ್ ಮಾಲಿಕ್ಯೂಲ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ರೀತಿ ನಾವು ಕ್ಲಾಸಿಫೈ ಮಾಡ್ತೇವೆ, ಸಿಂಪಲ್, ದೆನ್ ಕಾಂಜುಗೇಟರಿ ಆಫ್ ಪ್ರೋಟೀನ್ಸ್. ನೆಕ್ಸ್ಟ್ ವಿ ಮೂವ್ ಆನ್ ಟು ಅದರ್ ಗ್ರೂಪ್, lipids. So briefly explain the lipid group. So coming to the lipids, lipids nothing but complex molecules. Lipids made up of glycerol. So the basic units of lipids are nothing but glycerol and esters of fatty acids. ನಾವು ಲಿಪಿಡ್ಸ್ ಅಲ್ಲಿ ನೋಡೋದಾದ್ರೆ ಗ್ಲಿಸರಾಲ್ ಅಲ್ಲಿರ್ತಕ್ಕ ಬ್ಯಾಕ್ ಬೋನ್ ಆಫ್ ಲಿಪಿಡ್ ಅಂತ ಕರಿತೀವಿ. ಬ್ಯಾಕ್ ಬೋನ್ ಆಫ್ ಲಿಪಿಡ್ ಅಂತ ಹೇಳ್ತೇವೆ ಗ್ಲಿಸರಾಲ್. ಅಂಡ್ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ಸ್. ಮುಖ್ಯವಾಗಿ ನಾವು ಲಿಪಿಡ್ ಅಲ್ಲಿ ನೋಡುವಂಥದ್ದು ಪ್ರೋಟೀನ್ ಅಲ್ಲಿ ಹೆಂಗೆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅಮೈನೋ ಆಸಿಡ್ಸ್ ಅಂತ ಹೇಳಿದ್ವಿ, ಲಿಪಿಡ್ಸ್ ಅಲ್ಲಿ ಲಿಪಿಡ್ಸ್ ನಥಿಂಗ್ ಬಟ್ ಫ್ಯಾಟ್. ಸೊ ಇದರಲ್ಲಿ ಏನೇನು ಮಾಲಿಕ್ಯೂಲ್ಸ್ ಇದೆ, ಯಾವ ಗ್ರೂಪ್ ಇದೆ ಅಂದಾಗ ಒಂದು ಗ್ಲಿಸರಾಲ್ ಬ್ಯಾಕ್ ಬೋನ್ ಅಂತ ಹೇಳ್ತೀವಿ, ನಾವು ಬ್ಯಾಕ್ ಬೋನ್ ಆಫ್ ಲಿಪಿಡ್ ಅಂತ ಕರಿತೇವೆ. ಅಂಡ್ ಫ್ಯಾಟಿ ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ಸ್, ಈ ಗ್ರೂಪ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಲಿಪಿಡ್ಸ್ ಅಲ್ಲಿ. ಸೊ ನಂಬರ್ ಆಫ್ ಆಸಿಡ್ ಗ್ರೂಪ್ಸ್ ಆರ್ ಟು ಬಿ ಆಡೆಡ್. ಸೊ ಲಿಪಿಡ್ಸ್ nothing but glycerol and fatty acids. There are two types of lipids or ಏನಂತ ಕರಿತೀವಿ, acids ಅಂತ ಕರಿತೀವಿ, fatty acids. One is saturated. Another one is unsaturated. Saturated fatty acids nothing but carbon
acids without double bonds. They do not have any bond, double bonds. But in unsaturated, here double bond is formed. That is, double bond formed or linked by carbon-carbon molecule. Carbon double bond carbon. So unsaturated fatty acids ಅಲ್ಲಿ ನೋಡ್ತೇವೆ. Saturated and unsaturated. Saturated ಅಲ್ಲಿ ಡಬಲ್ ಬಾಂಡ್ ಇರೋದಿಲ್ಲ in between carbon-carbon molecule. ಇಲ್ಲಿ unsaturated ಅಲ್ಲಿ ಕಾರ್ಬನ್ ಮಾಲಿಕ್ಯೂಲ್ ನಡುವೆ ಐದರ್ ಡಬಲ್ ಆರ್ ಟ್ರಿಪಲ್ ಬಾಂಡ್ ಬರ್ತದೆ. ಅದನ್ನು unsaturated ಅಂತ ಕರೀತೇವೆ. Then so based on the melting point, that is some acids with low melting point, some have high melting point. ಕೆಲವಕ್ಕೆ ಹೆಚ್ಚಿನ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಕೆಲವು ಆಸಿಡ್ಸ್ ಗೆ ಕಡಿಮೆ ಇರತಕ್ಕಂತ ಮೆಲ್ಟಿಂಗ್ ಪಾಯಿಂಟ್ ಇರ್ತದೆ. ಬೇಕಾದಷ್ಟು ನೋಡ್ತೇವೆ ನಾವು. ಸೊ ಮೇನ್ಲಿ ಲಿಪಿಡ್ಸ್, ದಟ್ ಇಸ್ ಫ್ಯಾಟಿ ಆಸಿಡ್ಸ್, ನಥಿಂಗ್ obtained in the form of oils and butter ಅಂತ ಕರಿತೀವಿ. ಬೆಣ್ಣೆ, ಹಾಗೆ ನೀವು ಎಣ್ಣೆಗಳನ್ನ ನೋಡ್ತೀರಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಯಿಲ್ಸ್ ಏನ್ ನೋಡ್ತೀವಿ, ವನಸ್ಪತಿ ಇರಬಹುದು, ಹೌದಾ? ಇವೆಲ್ಲವೂ ಕೂಡ ಉದಾಹರಣೆ ಕೊಡಬಹುದು ನಾವು ಫ್ಯಾಟಿ ಆಸಿಡ್ಸ್ ಅಂತ ಕರಿತೇವೆ. ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ ಅದನ್ನ. ಸೊ ಏನಿದೆ ನಾವು ಲಿಪಿಡ್ಸ್ ಅಲ್ಲಿ ನೋಡುವಂತದ್ದಾದ್ರೆ ಒಂದು ಗ್ಲಿಸರಾಲ್ ಅಂತ ಕರಿತೀವಿ, ಇನ್ನೊಂದು ಫ್ಯಾಟಿ ಆಸಿಡ್, ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್. ಗ್ಲಿಸರಾಲ್ ನಥಿಂಗ್ ಬಟ್ ಏನಂತ ಹೇಳ್ತೀವಿ, ಬ್ಯಾಕ್ ಬೋನ್ ಆಫ್ ಲಿಪಿಡ್ಸ್ ಅಂತ ಹೇಳ್ತೇವೆ. Backbone of lipids. Then lipids associated with other groups such as phosphate ಜೊತೆ ಲಿಪಿಡ್ ಕಂಬೈನ್ ಆದಾಗ ಏನು ಕೊಡುತ್ತೆ, ಫಾಸ್ಫೋಲಿಪಿಡ್ಸ್ to form phospholipids. Phospholipids are accumulated in our body tissue, certain tissue. So accumulate phospholipids. ನಮ್ಮ ಒಂದು ದೇಹದ ಕೆಲವು ಟಿಶ್ಯೂನಲ್ಲಿ, ಅಂಗಾಂಶದಲ್ಲಿ ನಾವು ಫಾಸ್ಫೋಲಿಪಿಡ್ಸ್ ಅನ್ನು ನೋಡ್ತೀವಿ. ಹಿಯರ್ ಇನ್ ನರ್ವಸ್ ಟಿಶ್ಯೂ ಆಲ್ಸೋ accumulate phospholipids. ಸೊ ಇಲ್ಲಿ ಕೂಡ ನಾವು ಫಾಸ್ಫೋಲಿಪಿಡ್ಸ್ ಅನ್ನ ನೋಡ್ತೇವೆ. ಲಿಪಿಡ್ ಗ್ರೂಪ್ ಅಸೋಸಿಯೇಟೆಡ್ ವಿತ್ ಫಾಸ್ಫೇಟ್ ಗ್ರೂಪ್ ಟು ಬ್ರಿಂಗ್ ಫಾಸ್ಫೋಲಿಪಿಡ್ಸ್ ಅಂತ ಕರಿತೇವೆ. ಬೇರೆ ಬೇರೆ ಜೊತೆ ಕಂಬೈನ್ ಆದಾಗ ಏನಾಗುತ್ತೆ, ಆ ಕಾಂಬಿನೇಷನ್ ಇರುವಂತಹ ಒಂದು ಸ್ಟ್ರಕ್ಚರ್ ಅಲ್ಲಿ ಫಾರ್ಮೇಶನ್ ಆಗ್ತದೆ. ಫಾಸ್ಫೋಲಿಪಿಡ್ ಅಂತ ಕರಿತೇವೆ, ಗ್ಲೈಕೋಲಿಪಿಡ್ ಅಂತ ಕರಿತೇವೆ. ಗ್ಲೈಕೋ ಅಂದ ತಕ್ಷಣ ಅಸೋಸಿಯೇಟೆಡ್ ವಿತ್ ಕಾರ್ಬೋಹೈಡ್ರೇಟ್ಸ್. ಸೊ ಲಿಪಿಡ್ಸ್ ಆರ್ ಎಸೆನ್ಷಿಯಲ್ ಫಾರ್ ಅವರ್ ಡಯಟ್. ನಮ್ಮ ಒಂದು ಏನೊಂದು ಆಹಾರದ ಒಂದು ಇದರಲ್ಲಿ ಅವಶ್ಯಕವಾಗಿರುವಂತಹ ಇನ್ನೊಂದು ಗ್ರೂಪ್ ಇದು ಲಿಪಿಡ್ಸ್ ಅಂತ ಕರಿತೇವೆ. ಇದರಲ್ಲೂ ಕೂಡ ನಾವು ಡಿಫ್ರೆಂಟ್ ಟೈಪ್ಸ್ ಅನ್ನ ನಾವು ನೋಡ್ತೀವಿ. ಸಿಂಪಲ್ ಲಿಪಿಡ್ಸ್, ದೆನ್ ಡಿರೈವ್ಡ್, ದೆನ್ ಕಾಂಜುಗೇಟೆಡ್ ಅಂತ ಕರಿತೇವೆ. ಸೊ ಟೋಟಲಿ ಲಿಪಿಡ್ಸ್ ಆರ್ ಅನ್ಸಾಲ್ಯುಬಲ್ ಇನ್ ವಾಟರ್. ಸೊ ನೀರಿನಲ್ಲಿ ಕರಗೋದಿಲ್ಲ, ಲಿಪಿಡ್ಸ್ ನೀರಿನಲ್ಲಿ ಕರಗೋದಿಲ್ಲ. ದೆನ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ because they have glycerol and esters of fatty acids. ಈ ಎರಡು ಕಾಂಬಿನೇಷನ್ ಇರೋದ್ರಿಂದ ಅದು ಆಕ್ಚುಲಿ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್, ನೀರಿನಲ್ಲಿ ಕರಗೋದಿಲ್ಲ, ಬಟ್ ದೇ ಡಿಸಾಲ್ವ್ಡ್ ಇನ್ ಸಮ್ ಸಾಲ್ವೆಂಟ್ಸ್ ಅಲ್ಲಿ ಕರಗತ್ತೆ. ಯಾವುದು ಈ ಒಂದು ಲಿಪಿಡ್ಸ್ ಅಥವಾ ಫ್ಯಾಟ್ಸ್ ಅಂತ ಕರಿತೇವೆ. ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ, ಸ್ಯಾಚುರೇಟೆಡ್ ಇದೆ. ಸ್ಯಾಚುರೇಟೆಡ್ ಅಲ್ಲಿ ಡಬಲ್ ಬಾಂಡ್ ಇರೋದಿಲ್ಲ, ಅನ್ಸ್ಯಾಚುರೇಟೆಡ್ ಅಲ್ಲಿ ಡಬಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಮಾಲಿಕ್ಯೂಲ್. ಹಾಗೇನೆ ಏನು ಇದ್ರ ಒಂದು ನಾವು ಒಂದು ಇದನ್ನ ಸಿಗ್ನಿಫಿಕೆನ್ಸ್ ನೋಡ್ತೇವೆ ಅಂದಾಗ ಇದು ಒಂದು ಕೂಡ ಎಸೆನ್ಷಿಯಲ್ ಆಗಿ ಬೇಕು ನಮ್ಮ ಒಂದು ಡಯಟ್ಗೆ. ಯಾವುದು ಲಿಪಿಡ್ ಅಂತ ಕರೀತೇವೆ. ಸೊ ದಟ್ ಈಸ್ ದಿ ಬ್ರೀಫ್ ಸಮ್ಮರಿ ಆಫ್ ದಿ ಲಿಪಿಡ್ ಅಂತ ಹೇಳ್ತೀವಿ. ನಾವು ಎಕ್ಸಾಂಪಲ್ ಕೊಡೋದಾದ್ರೆ ವನಸ್ಪತಿ ಅಂತಿದೆ, ಬಟರ್ ಇದೆ, ಆಯಿಲ್ ಇದೆ, ಹೌದಾ? ಬೇಕಾದಷ್ಟು ನಾವು ಆಯಿಲ್ಸ್ ಅನ್ನ, ಬಟರ್ ಅನ್ನ, ವನಸ್ಪತಿ ಡಾಲ್ಡಾ ಅಂತ ಏನ್ ಕರಿತಿರಲ್ಲ ಇದು, ಸೊ ಇವೆಲ್ಲವನ್ನ ಕೂಡ ನಾವು ಈ ಒಂದು ಲಿಪಿಡ್ ಇದಕ್ಕೆ ಕೊಡ್ಬೋದು. ಸೊ ದಟ್ ಈಸ್ ಬ್ರೀಫ್ ಅಕೌಂಟ್ ಆಫ್ lipids. Then we move on to next one, nucleic acids. Nucleic acids present in nucleic acids present in
the nucleus of the cell. In the nucleus of the cell and as well as in cytoplasm also. ಏನು ನ್ಯೂಕ್ಲಿಕ್ ಆಸಿಡ್ಸ್ ಇದೆ ಇದು ಕೂಡ ಒಂದು ಗ್ರೂಪು, ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಬರುವಂತ ಗ್ರೂಪು. ಇದು ಎಲ್ಲಿ ನೋಡ್ತೀವಿ ನಾವು ಇದನ್ನ ಅಂದಾಗ ನ್ಯೂಕ್ಲಿಯಸ್ ಅಲ್ಲಿದೆ. ಎಲ್ಲಿದೆ ಇದು? ನ್ಯೂಕ್ಲಿಯಸ್ ಅಲ್ಲಿದೆ. ಪ್ರತಿ ಜೀವಕೋಶದ ಕೋಶ ಕೇಂದ್ರದಲ್ಲಿದೆ. ಹಾಗೆ ಸೈಟೋಪ್ಲಾಸಮ್ ಅಲ್ಲೂ ಕೂಡ ನೋಡುವಂಥದ್ದು. ನ್ಯೂಕ್ಲಿಕ್ ಆಸಿಡ್ಸ್ ಆರ್ ನಥಿಂಗ್ ಬಟ್ 2. ಎಷ್ಟಿದೆ? 2 ಇದೆ ನ್ಯೂಕ್ಲಿಕ್ ಆಸಿಡ್ಸ್. So namely one is DNA and second one is RNA. DNA and RNA. ಯಾವ್ಯಾವ್ದದು? DNA ಮತ್ತೆ RNA. These two are called nucleic acids. DNA, deoxy ribonucleic acid. Ribonucleic acid. RNA, ribose nucleic acid. ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಇವೆರಡನ್ನ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕರೀತೇವೆ. ಎಲ್ಲಿದೆ ಇದು? ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ? ಇನ್ ನ್ಯೂಕ್ಲಿಯಸ್ ಅಂಡ್ ಆಲ್ಸೋ ಸೈಟೋಪ್ಲಾಸಮ್. ಇನ್ ಸೈಟೋಪ್ಲಾಸಮ್. DNA, deoxyribonucleic acid, present in the nucleus. ಹೆಚ್ಚು ಕಡಿಮೆ ನ್ಯೂಕ್ಲಿಯಸ್ ಅಲ್ಲೇ ಇರುವಂತದ್ದು DNA. It is also called genetic material because it carries or transmits genetic information from parents to offsprings, from generation to generation. ಏನಾಗುತ್ತೆ? ತಂದೆಯಿಂದ ಪೇರೆಂಟ್ಸ್ ಇಂದ ಮಕ್ಕಳಿಗೆ ಹೋಗುತ್ತೆ, ತಂದೆ ತಾಯಿಯಿಂದ ಅವರಿಂದ ಅವರ ಮಕ್ಕಳಿಗೆ, ಜನರೇಷನ್ ಟು ಜನರೇಷನ್ ಏನಾಗುತ್ತೆ? ಹೆರಿಡಿಟರಿ ಕ್ಯಾರೆಕ್ಟರ್ ಪಾಸ್ ಆಗ್ತಾ ಹೋಗ್ತದೆ. ಯಾರಿದನ್ನ ಕ್ಯಾರಿ ಮಾಡುವಂತವರು? ಜೆನೆಟಿಕ್ ಮಟೀರಿಯಲ್ DNA and RNA. ಬಟ್ DNA is the most genetic material ಅಂತ ಕರೀತೇವೆ. ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್. Just traces of DNA, only traces of DNA present in the cytoplasm, that is in mitochondria. ಮೈಟೊಕಾಂಡ್ರಿಯಾದಲ್ಲಿ ಟ್ರೇಸಸ್ ಅನ್ನ ನೋಡ್ತೇವೆ. RNA is present in the cytoplasm. RNA is present in the cytoplasm and small content of RNA present in the nucleus. Opposite ಮಾಡುವಂತದ್ದು. Then DNA made up of, ಈಗ DNA ಮತ್ತು RNA ನಲ್ಲಿ ಏನೇನು ಕಾಂಪೋಸಿಷನ್ ಇದೆ? ಕೆಮಿಕಲ್ ಕಾಂಪೋಸಿಷನ್ ಆಫ್ DNA. A DNA made up of ribose sugar, deoxyribose sugar plus phosphate group plus nitrogenous bases. ನೋಡಿ, DNA ನಲ್ಲಿ ನಾವು ಈ 3 ಕಾಂಪೋನೆಂಟ್ಸ್ ಅನ್ನ ನೋಡ್ತೇವೆ. ಒಂದು ಡಿಆಕ್ಸಿರೈಬೋಸ್ ಶುಗರ್, ಸೊ ಪೆಂಟೋಸ್ ಶುಗರ್ ಅದು ಕೂಡ ಡಿಆಕ್ಸಿರೈಬೋಸ್ ಶುಗರ್, ಫಾಸ್ಫೇಟ್ ಗ್ರೂಪ್ ಅಂಡ್ ನೈಟ್ರೋಜಿನಸ್ ಬೇಸಸ್. Nitrogenous bases are of 2 types. Nitrogenous bases are of 2 types. One is purine. Second one is pyrimidines. Purines and pyrimidines. These two are called nitrogenous bases. ಇವೆರಡನ್ನ ನೈಟ್ರೋಜಿನಸ್ ಬೇಸಸ್ ಅಂತ ಕರೀತೀವಿ. DNA ನಲ್ಲಿ ಒಂದು ಶುಗರ್, ಇನ್ನೊಂದು ಫಾಸ್ಫೇಟ್ ಗ್ರೂಪ್ ಮತ್ತೆ ನೈಟ್ರೋಜಿನಸ್ ಬೇಸಸ್ ಇದೆ. ಆ ನೈಟ್ರೋಜಿನಸ್ ಬೇಸಸ್ ಅಲ್ಲಿ ಪ್ಯೂರಿನ್ ಮತ್ತೆ ಪಿರಿಮಿಡಿನ್ ಇದೆ. ಪ್ಯೂರಿನ್ ಯಾವ್ದಿದೆ ಹಾಗಾದ್ರೆ DNA ನಲ್ಲಿ ಅಂದಾಗ? ಒನ್ ಈಸ್ ಅಡಿನೈನ್. Second one is guanine. Adenine and guanine. Then pyrimidine ಯಾವ್ದಿದೆ ಅಂದಾಗ? Thymine and cytosine. ನೋಡಿ, ಪ್ಯೂರಿನ್ ಬಂದಾಗ ಅಡಿನೈನ್, guanine. Adenine represented by A, guanine represented by G, thymine represented by T, cytosine represented by C. A, G, T, C. ಈ 4 ಇದೆ ಪ್ಯೂರಿನ್ ಮತ್ತೆ ಪಿರಿಮಿಡಿನ್ಸ್. ಈಗ ಇದು ಒಂದು ಫಾರ್ಮೇಷನ್ ಆಗೋದು ಹೇಗೆ? ದಟ್ ಈಸ್ DNA ನ್ಯೂಕ್ಲಿಯೋಟೈಡ್ ಅಂಡ್ DNA ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಹೇಗೆ ನ್ಯೂಕ್ಲಿಯೋಟೈಡ್ ಆಗುತ್ತೆ DNA ಅಂದಾಗ? ಈ ಕಂಬೈನ್ ಮಾಡತಕ್ಕಂಥದ್ದು ಗ್ರೂಪ್ಸ್ ಅನ್ನ. ಈಗ ಫಸ್ಟ್ DNA ನ್ಯೂಕ್ಲಿಯೋಟೈಡ್ ಬರೋಣ. DNA ನ್ಯೂಕ್ಲಿಯೋಟೈಡ್ ಅಂತ ಕರಿತೇವೆ. ಸೊ DNA ನಥಿಂಗ್ ಬಟ್ ದಿ ಪಾಲಿಮರ್ ಆಫ್ ನ್ಯೂಕ್ಲಿಯೋಟೈಡ್ಸ್. That is long chain of nucleotides. ಇದು ಕೂಡ
ಅತೀ ಉದ್ದವಾಗಿರ್ತಕ್ಕಂತಹ ನ್ಯೂಕ್ಲಿಯೋಟೈಡ್ ಚೈನ್ ಇದು. ಬೇಸಸ್, ಈ ಬೇಸಸ್ ಅನ್ನು ಹೊಂದಿರುವಂತಹ ಚೈನ್ ಪಾಲಿಮರ್ ಆಫ್ ನ್ಯೂಕ್ಲಿಯೋಟೈಡ್ ಅಂತ ಕರಿತೇವೆ. ನ್ಯೂಕ್ಲಿಯೋಟೈಡ್ಸ್ ಅಥವಾ ಲಾಂಗ್ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ ಕರಿತೇವೆ ಡಿಎನ್ಎ ಅನ್ನ. ಈಗ ಡಿಎನ್ಎ ನ್ಯೂಕ್ಲಿಯೋಟೈಡ್ ಅಂದ್ರೆ ಹೇಗೆ ಸೇರ್ಕೊಳ್ಳುತ್ತೆ ಈ ಗ್ರೂಪ್ಸ್ ಅನ್ನೋದನ್ನ ನೋಡೋಣ. ಡಿಎನ್ಎ ಡಿಆಕ್ಸಿ ರೈಬೋಸ್ ಶುಗರ್ ಪ್ಲಸ್ ನೈಟ್ರೋಜಿನಸ್ ಬೇಸಸ್ ಪ್ಲಸ್ ಫಾಸ್ಫೇಟ್, ಈ ಮೂರು ಕಂಬೈನ್ಡ್ ಆಗಿ ಏನ್ ಕೊಡುತ್ತೆ? ಫಸ್ಟ್ ನೈಟ್ರೋಜಿನಸ್ ಬೇಸಸ್ ಅಲ್ಲಿ ಯಾವ್ದು ಬರಬೇಕು? ಅಡಿನೈನ್. ಈ ಮೂರು ಸೇರ್ಕೊಂಡು ಏನ್ ಕೊಡ್ತದೆ ಇಲ್ಲಿ? ಅಡಿನೋಸಿನ್. ಹಾಗೆ ನೆಕ್ಸ್ಟ್ ಡಿಆಕ್ಸಿ ಶುಗರ್ ರೈಬೋಸ್ ಶುಗರ್ ಪ್ಲಸ್ ನೈಟ್ರೋಜಿನಸ್ ಬೇಸ್ ಯಾವ್ದು ಇಲ್ಲಿ? ಇನ್ನೊಂದು ಗ್ವಾನೈನ್ ಪ್ಲಸ್ ಫಾಸ್ಫೇಟ್ ಏನ್ ಕೊಡ್ತದೆ ಇಲ್ಲಿ? ಅಡಿನೋಸಿನ್ ಮಾನೋಫಾಸ್ಫೇಟ್. ಇಲ್ಲಿ ಗ್ವಾನೋಸಿನ್ ಮಾನೋಫಾಸ್ಫೇಟ್ ಅದೇ ತಗೊಂಡೋದೆ ಅದೇ ರೀತಿ ಸಿಮಿಲರ್ಲಿ. ಸೊ ಡಿಆಕ್ಸಿ ರೈಬೋಸ್ ಶುಗರ್ ಪ್ಲಸ್ ಸೈಟೋಸಿನ್ ಪ್ಲಸ್ ಫಾಸ್ಫೇಟ್ ಗ್ರೂಪ್, ದಟ್ ಈಸ್ ಸಿಸ್ಟಿಡೀನ್ ಮಾನೋಫಾಸ್ಫೇಟ್. ಹಾಗೆ ತಗೊಳ್ಳಿ ಲಾಸ್ಟ್ ಒನ್ ಯಾವ್ದಿದೆ? ದಟ್ ಈಸ್ ಥೈಮಿನ್ ಡಿಆಕ್ಸಿ ರೈಬೋಸ್ ಶುಗರ್ ಸಿಮಿಲರ್ ವೇ ನಲ್ಲೇ ಹೋಗಿ ಪ್ಲಸ್ ದಿ ನೈಟ್ರೋಜಿನಸ್ ಬೇಸ್ ಥೈಮಿನ್ ಪ್ಲಸ್ ಫಾಸ್ಫೇಟ್ ಬ್ರೇಕ್ಸ್ ದಿ ಥೈಮಿಡಿನ್ ಮಾನೋಫಾಸ್ಫೇಟ್. ಈಗ ಇದ್ರ ಮುಂದೆ ನೀವು ಏನ್ ಸೇರಿಸಬೇಕಾಗುತ್ತೆ? ಇಲ್ಲಿ ಡಿಆಕ್ಸಿ ಸೇರಿಸಬೇಕಾಗುತ್ತೆ. ಡಿಎನ್ಎ ನಲ್ಲಿ ಏನಾಗ್ತದೆ? ಸೊ ದಟ್ ಈಸ್ ದಿ ಲೆಸ್ ಆಫ್ ಒನ್ ಆಕ್ಸಿಜನ್ ಮಾಲಿಕ್ಯೂಲ್. ಏನ್ ರೈಬೋಸ್ ಶುಗರ್ ಇದೆ ಅಲ್ಲಿ ಒನ್ ಆಕ್ಸಿಜನ್ ಮಾಲಿಕ್ಯೂಲ್ ಹೋಗಿರ್ತದೆ, ಅದಕ್ಕೆ ನಾವು ಡಿಆಕ್ಸಿ ಅಂತ ಕರಿತೀವಿ. ಡಿಆಕ್ಸಿ ಸೇರಿಸಬೇಕಾಗುತ್ತೆ. ಸೊ ಏನಿದೆ? ಅಡಿನೋಸಿನ್ ಮಾನೋಫಾಸ್ಫೇಟ್ ಇದೆ, ಇಲ್ಲಿ ಏನ್ ಸೇರಿಸಬೇಕು ನಾವು? ಡಿಆಕ್ಸಿ ಸೇರಿಸಬೇಕು. ಡಿಆಕ್ಸಿ ಅಡಿನೋಸಿನ್ ಮಾನೋಫಾಸ್ಫೇಟ್, ಡಿಆಕ್ಸಿ ಗ್ವಾನೋಸಿನ್ ಮಾನೋಫಾಸ್ಫೇಟ್, ಡಿಆಕ್ಸಿ ಸಿಸ್ಟಿಡೀನ್ ಮಾನೋಫಾಸ್ಫೇಟ್, ಡಿಆಕ್ಸಿ ಥೈಮಿಡಿನ್ ಮಾನೋಫಾಸ್ಫೇಟ್. These four are nothing but DNA nucleotide. ಏನಂತ ಕರಿತೀವಿ? ನ್ಯೂಕ್ಲಿಯೋಟೈಡ್ ಅಂತ ಕರಿತೇವೆ. So what is DNA nucleoside? That is T instead of S. S ಏನಾಗುತ್ತೆ? T ಬದಲಿಗೆ replacement of T. So instead of T added by S ಸೇರ್ಕೊಳ್ತದೆ. ಅದು ನಾವೇನಂತ ಕರಿತೀವಿ? ನ್ಯೂಕ್ಲಿಯೋಸೈಡ್ ಅಂತ ಕರಿತೇವೆ. In DNA nucleoside, absence of phosphate group. ಏನಾಗುತ್ತಲ್ಲಿ? ಫಾಸ್ಫೇಟ್ ಗ್ರೂಪ್ ಇರೋದಿಲ್ಲ. absence of phosphate group. So DNA nucleoside consists of or composed of deoxyribose sugar plus nitrogenous bases only. There is no phosphate group. That is DNA nucleoside. That is the difference between tide and side. Nucleotide and nucleoside. Nucleotide, presence of phosphate group. Nucleoside, absence of phosphate group. ಈಗ ಇವೆರಡನ್ನ ಸೇರಿಸುವಂತದ್ದು. ಡಿಆಕ್ಸಿರೈಬೋಸ್ ಶುಗರ್ ಪ್ಲಸ್ ನೈಟ್ರೋಜನಸ್ ಬೇಸ್ ಅಡಿನೈನ್ ಏನ್ ಕೊಡುತ್ತೆ ಇಲ್ಲಿ? ಡಿಆಕ್ಸಿ ಅಡಿನೋಸಿನ್, ಡಿಆಕ್ಸಿ ಗ್ವಾನೋಸಿನ್, ಡಿಆಕ್ಸಿ ಸಿಸ್ಟಿಡಿನ್, ಡಿಆಕ್ಸಿ ಥೈಮಿಡಿನ್. ಸೊ ದೀಸ್ ಆರ್ DNA ನ್ಯೂಕ್ಲಿಯೋಸೈಡ್ ಅಂತ ಕರಿತೇವೆ. ನ್ಯೂಕ್ಲಿಯೋಸೈಡ್ ಏನಂತ ಡಿಫೈನ್ ಮಾಡಬಹುದು? DNA nothing but a nucleic acid. It is a long chain of nucleotides, that is polymer of nucleotides. What are the components present in DNA? So the phosphate group, sugar and nitrogenous bases. Nitrogenous bases, that is purines and pyrimidines. Now coming to the RNA. RNA, another nucleic acid. So it is also DNA double stranded structure. ಈ ರೀತಿ ಇರ್ತದೆ double stranded structure. RNA a single stranded structure. RNA consists of, it is also another type of nucleic acid present in the cytoplasm. Only traces of RNA present in the nucleus. So RNA consists of ribose sugar, pentose sugar is ribose sugar plus phosphate similar to DNA, phosphate plus nitrogenous bases. Here
ರೈಬೋಸ್ ಶುಗರ್ ಪ್ಲಸ್ ಫಾಸ್ಫೇಟ್. ನೈಟ್ರೋಜಿನಸ್ ಬೇಸಸ್ ಯಾವುದಿರುತ್ತೆ ಇಲ್ಲಿ? ಸಿಮಿಲರ್ ಟು DNA, ಬಟ್ ಎಕ್ಸೆಪ್ಟ್ ದಿ ಥೈಮಿನ್. ಇನ್ಸ್ಟೆಡ್ ಆಫ್ ಥೈಮಿನ್ ಯುರಾಸಿಲ್ is present in RNA. ಯುರಾಸಿಲ್ is present in RNA. ನೋಡೋಣ ಈಗ ನೈಟ್ರೋಜಿನಸ್ ಬೇಸಸ್ ಯಾವ್ಯಾವ್ದು ಬರುತ್ತೆ ಅಂತ. ಪ್ಯೂರಿನ್ same to DNA, that is adenine and guanine. Pyrimidine, cysteine and uracil. ನೋಡಿ, instead of thymine uracil is present in RNA. ಒಂದೇ ಬದಲಾವಣೆ RNA ನಲ್ಲಿ. ಥೈಮಿನ್ ನ ಬದಲಾಗಿ ಯಾವುದಿರುತ್ತೆ? ಯುರಾಸಿಲ್ ಇದೆ. ಇನ್ನೆಲ್ಲರೂ ಕೂಡ ಸೇಮ್ ಸಿಮಿಲರ್ ಟು DNA. ನ್ಯೂಕ್ಲಿಯೋಟೈಡ್ ಆಫ್ RNA, so that is one ribose sugar plus phosphate and adenine, that is adenosine monophosphate, guanosine monophosphate, the cysteine monophosphate, uridine ಆಗುತ್ತೆ. uracil ಇದ್ದು uridine ಆಗ್ತದೆ. ಸಿಮಿಲರ್ ಟು DNA, ನ್ಯೂಕ್ಲಿಯೋಟೈಡ್ ನ್ಯೂಕ್ಲಿಯೋಸೈಡ್ ಅಂತ ಕರೀತೇವೆ. ಸೊ ದೆನ್ ದಿ ನ್ಯೂಕ್ಲಿಕ್ ಆಸಿಡ್ಸ್ ಏನ್ ನೋಡಬಹುದು ನಮ್ಗಿಲ್ಲಿ ಅಂದಾಗ, DNA and RNA both are essential. The genetic information stored in the DNA transfer those genetic information to RNA by transcription. That RNA transfer those genetic information in the form of proteins ರೂಪದಲ್ಲಿ ಹೊರಗೆ ಕಳಿಸುತ್ತೆ ಡ್ಯೂರಿಂಗ್ ಟ್ರಾನ್ಸ್ಲೇಷನ್ ಪ್ರೋಸೆಸ್. ಏನು ಜೆನೆಟಿಕ್ ಇನ್ಫಾರ್ಮೇಶನ್ ಇದೆ ಅದೆಲ್ಲವೂ ಕೂಡ DNA ಒಳಗಡೆ ಏನಾಗಿರುತ್ತೆ? ಸ್ಟೋರ್ ಆಗಿರ್ತದೆ. DNA ಒಳಗಿರ್ತಕ್ಕಂಥ ಇನ್ಫಾರ್ಮೇಶನ್ ಎಲ್ಲ ನೆಕ್ಸ್ಟ್ RNA ಗೆ ಟ್ರಾನ್ಸ್ಫರ್ ಆಗ್ತದೆ ಒಂದು ಪ್ರೋಸೆಸ್ ಇಂದ. ಆ ಪ್ರೋಸೆಸ್ ಅನ್ನ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. RNA ಇಂದ ಪ್ರೋಟೀನ್ ಮಾಲಿಕ್ಯೂಲ್ಸ್ ಆಗುತ್ತೆ ಆ ಇನ್ಫಾರ್ಮೇಶನ್. So those proteins are very essential for body growth and that is ಏನಂತ ಕರಿತೀವಿ? expression. Those characters expressed through the protein molecules. ಆ ಮಾಲಿಕ್ಯೂಲ್ಸ್ ಇಂದ ಎಕ್ಸ್ಪ್ರೆಸ್ ಆಗ್ತದೆ. ಇದು ನಾವು ನೋಡುವಂತಹ ಒಂದು ಜೆನೆಟಿಕ್ ಮಟೀರಿಯಲ್ DNA and as well as RNA ಅಂತ ಕರಿತೇವೆ. both are called nucleic acids. ಇವುಗಳನ್ನೇನಂತ ಕರಿತೀವಿ ನಾವು? ನ್ಯೂಕ್ಲಿಕ್ ಆಸಿಡ್ಸ್, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್. ನೋಡಿ, ಅದರಲ್ಲಿ ನೈಟ್ರೋಜಿನಸ್ ಬೇಸಸ್, ಫಾಸ್ಫೇಟ್, ಶುಗರ್ ಗ್ರೂಪ್ ಇದೆ. ಈ ಮೂರು ಗ್ರೂಪ್ ಅದರಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ದಟ್ ಈಸ್ ಅ ಬ್ರೀಫ್ ಸಮ್ಮರಿ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. ಒನ್ ಮೋರ್ ಪಾಯಿಂಟ್ ಈಸ್ ದೇರ್, ದಟ್ ಈಸ್ ಇನ್ DNA double helical structure. These two strands run anti-parallel direction. ಹೀಗೆ ಹೋಗ್ತದೆ, ಈ ತರ ಹೋಗುತ್ತೆ, anti-parallel direction. So these two strands held or linked by nitrogenous bases with hydrogen bonds. ಇಲ್ಲಿ ನೈಟ್ರೋಜಿನಸ್ ಬೇಸಸ್ ಇರ್ತದೆ. ನೀವು ಹೆಂಗೆ 7 ಸ್ಟೆಪ್ಸ್ ನೋಡ್ತೀರೋ ಆ ತರ ನೋಡ್ತೇವೆ ನಾವು. ಸೊ ನೈಟ್ರೋಜಿನಸ್ ಬೇಸಸ್ ಯಾವ ರೀತಿ ಪೇರ್ ಆಗ್ತದೆ, ಇಲ್ಲಿ ಲಿಂಕ್ ಆಗ್ತದೆ ಎರಡು ಸ್ಟ್ರಾಂಡ್ ಅಲ್ಲಿ ಅಂದಾಗ, ಪ್ಯೂರಿನ್ ಆಲ್ವೇಸ್ ಪೇರ್ ವಿತ್ pyrimidine, ದಟ್ ಈಸ್ A pairs with D, G pairs with C, ATGC. ಈ ತರ ಹೋಗುತ್ತೆ. ಪ್ಯೂರಿನ್ಗೆ ಪೇರ್ ಆಗೋದಿಲ್ಲ, ಪಿರಿಮಿಡಿನ್ಗೆ ಪೇರ್ ಆಗೋದಿಲ್ಲ. ಪ್ಯೂರಿನ್ ಆಲ್ವೇಸ್ ಪೇರ್ ವಿತ್ ಯಾವುದಕ್ಕೆ? pyrimidine. ಆಗ A ಯಾವುದಕ್ಕೆ ಹೋಗ್ಬೇಕು? T ಗೆ ಹೋಗ್ತದೆ. G ಯಾವುದಕ್ಕೆ ಹೋಗ್ಬೇಕು? C ಗೆ ಹೋಗ್ತದೆ. ಈ ರೀತಿ ಏನಾಗುತ್ತೆ? ಬೇಸ್ ಪೇರು ಫಾರ್ಮೇಶನ್ ಆಗ್ತದೆ. ಇವೆರಡೂ ಲಿಂಕ್ ಆಗಬೇಕಾದ್ರೆ ಮಧ್ಯದಲ್ಲಿ ಹೈಡ್ರೋಜನ್ ಬಾಂಡ್ಸ್ ಬರ್ತದೆ. ಸೊ ದಿ ಡಿಸ್ಟೆನ್ಸ್ ಬಿಟ್ವೀನ್ ಒನ್ ಪೇರ್, ನೋಡಿ, ಇಲ್ಲಿರ್ತಕ್ಕಂಥ ಒಂದು, ಇಲ್ಲಿರ್ತಕ್ಕಂಥ ಒಂದು, ಈ ಎರಡು ಇದ್ರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು? 0.34 ನ್ಯಾನೋಮೀಟರ್. 0.34 nanometer. That is the distance between each pair. ಒಂದು ಪೇರ್ ನ ನಡುವೆ ಇರತಕ್ಕಂತಹ ಡಿಸ್ಟೆನ್ಸ್. Then each strand that turns right side. ಯಾವಾಗಲೂ DNA strand ಏನಿದೆ, that double helical structure proposed by ವ್ಯಾಟ್ಸನ್ ಅಂಡ್ ಕ್ರಿಕ್, ಇಬ್ರು ಸೈಂಟಿಸ್ಟ್ ಪ್ರಪೋಸ್ ಮಾಡ್ತಾರೆ ಅದನ್ನ. ಅದಕ್ಕೆ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ DNA ಅಂತಾನೆ ಕರಿತೀವಿ, ಪಾಪ್ಯುಲರ್ಲಿ ಕಾಲ್ಡ್ ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ DNA. ಈ ಎರಡು ಸ್ಟ್ರಾಂಡ್ ಆಂಟಿ ಪ್ಯಾರಲಲ್ ಡೈರೆಕ್ಷನ್ ಹೋಗುತ್ತೆ.
ಹೋಗುವಾಗ ಯಾವಾಗ ರೈಟ್ ಸೈಡ್ಗೆ ಫಸ್ಟ್ ಟರ್ನ್ ಆಗ್ತಾರೆ, ಒಂದು ಸ್ಟ್ಯಾಂಡ್ ರೈಟ್ ಸೈಡ್ಗೆ ಟರ್ನ್ ಆಗ್ತದೆ. ಹೀಗೆ ರೈಟ್ ಸೈಡ್ಗೆ ಟರ್ನ್ ಆಗುವಾಗ ದಟ್ ಬ್ರಿಂಗ್ಸ್ ಎ ಗ್ರೂವ್, ಒಂದು ಡೆಪ್ತ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಲುಕ್ ಅಟ್ ದಿಸ್ ಈಸ್ ಕಾಲ್ಡ್ ಪಿಚ್ ಅಂತ ಕರಿತೀವಿ, ಪಿಚ್ ಆರ್ ಗ್ರೂವ್. The distance between each groove or pitch is about 3.4 nanometer. ಎಷ್ಟಿರ್ತದೆ? 3.4 nanometer. Each groove consists of 10 base pairs. ಒಂದು ಟರ್ನಿಂಗ್ ಅಲ್ಲಿ ಕೊಡುವ ಪಿಚ್ ಏನಿದೆ, ಈ ಪಿಚ್ ಅಲ್ಲಿ ಎಷ್ಟು ಬರ್ತವೆ ಬೇಸ್ ಪೇರ್ಸ್ ಇಂತವು? 10 ಬರುತ್ತೆ. 10 ಬೇಸ್ ಪೇರ್ಸ್ ಇರ್ತದೆ. ಸೊ ಡಿಸ್ಟೆನ್ಸ್ ಎಷ್ಟಿರುತ್ತೆ? 3.4 ನ್ಯಾನೋಮೀಟರ್. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪೇರ್ಸ್, ಒನ್ ಪೇರ್ ಒಂದರಿಂದ ಮತ್ತೊಂದಕ್ಕೆ ನಡುವೆ ಇರುವ ಅಂತರ 0.34 ನ್ಯಾನೋಮೀಟರ್ ಅಂತ ಕರೀತೇವೆ. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. This is enough for today's class. Then I will take up the next concept in biomolecules in next class. Till then, goodbye.